ಬಂದು ತೀರ್ಥಸ್ನಾನ ಮಾಡಿ ಏನು ಕೂಷ್ಮಾಂಡ ದೀಪ ಹಚ್ಚಿದೆ. ಮೊದಲನೇ ವಾರ ಹಚ್ಚಿದ್ದೀನಿ. 2ನೇ ವಾರಕ್ಕೆ ನಾನು ಏನು ಕೆಲಸಕ್ಕೆ ಬಂದಿದ್ದೆ ಅದರಲ್ಲಿ 50% ವರ್ಕ್ ಆಗಿದೆ. ಆಗುತ್ತಾ ಇಲ್ವಾ ಅನ್ನೋ ಮೂಢನಂಬಿಕೆನಲ್ಲಿ ಕಾಲಿಟ್ಟಂಥವಳು ನಾನು. ಅಮ್ಮ ತುಂಬ ಪವರ್ಫುಲ್ಲು. ಅದು ನಾವು ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಅದು ಅವ್ರ ಸ್ವಂತಕ್ಕೆ ಅನುಭವಿಸ್ಬೇಕು ಅದನ್ನು. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ಕಣ್ಣದು ಸಮಸ್ಯೆ ಇತ್ತು. ಇಲ್ಲಿ ಬಂದು ಸ್ನಾನ ಅಮ್ಮನ್ನ ಇದ್ರ ಮೇಲೆ ತಲೆ ಮೇಲೆ ಇಟ್ಟು ಅಮ್ಮನ್ನ ನೀರು ಹಾಕಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್, ಚೇತರಿಸ್ಕೊಂಡಿದ್ದೀನಿ. ಮಾಯಾ ಮಹಿಮಾ ಭಾಸಿನಿ ಜಯ ಕಾಳಿ ಭದ್ರಕಾಳಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ವೀಕ್ಷಕರೇ, ಭದ್ರಕಾಳಿ ಅಮ್ಮನವರ ಪ್ರತಿಷ್ಠಾಪನೆ ಆದ ಕಾಲದಿಂದಲೂ ಇಂದಿನವರೆಗೂ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಅಮ್ಮನವರ ಅಪ್ಪಣೆ ಪಡೆದು ಭಕ್ತರಿಗೆ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಮಾಡುತ್ತಾ ಬಂದಿದ್ದಾರೆ. ಈ ಮಂಗಳ ದ್ರವ್ಯ ಸ್ನಾನ ಮಾಡುವುದರಿಂದ ಮಾನವನ ದೇಹದಲ್ಲಿರುವ ಎಲ್ಲ ಸಮಸ್ಯೆಗಳು ಭದ್ರಕಾಳಿ ಅಮ್ಮನವರ ಕೃಪೆಯಿಂದ ಪರಿಹಾರ ಆಗುತ್ತಿದೆ. ವಾಸಿಯಾಗದೆ ಇರುವಂತಹ ಅದೆಷ್ಟೋ ಕಣ್ಣಿಗೆ ಕಾಣದಂತಹ ಕಾಯಿಲೆಗಳು ಶ್ರೀ ಭದ್ರಕಾಳಿ ಅಮ್ಮನವರ ಮಂಗಳ ದ್ರವ್ಯ ಸಾಲಿಗ್ರಾಮ ಸ್ನಾನವನ್ನು ಮಾಡುವುದರಿಂದ ಗುಣವಾಗುತ್ತಿದೆ. ನಮಸ್ತೆ ಸರ್, ನನ್ನ ಹೆಸರು ಪ್ರೇಮ ಅಂತ ಹೇಳಿ. ನಾನು ಜಾಲಹಳ್ಳಿಯಿಂದ ಬಂದಿರೋದು. ದೇವಸ್ಥಾನಕ್ಕೆ ಬಂದಮೇಲಂತೂ ಪಾಸಿಟಿವ್ ಎನರ್ಜಿ ಅಲ್ಲ, ಟೈಮ್ ಸಿಕ್ಕಿದ್ರೆ ಸಾಕು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಏನೇ ಬೇಜಾರಾಗಲಿ ಮನಸ್ಸಲ್ಲಿ ಒಂದ್ಸತಿ ಅವ್ರನ್ನ ಅಮ್ಮನ ನೆನೆಸ್ಕೊಂಡ್ರೆ ಆ ಮನಸ್ಸಲ್ಲಿರೋ ಸಂಕಷ್ಟಗಳು ದೂರ ಆಗಿ. ನಾನು ಬಂದಾಗ ನನ್ನ ಪರಿಸ್ಥಿತಿ ಬೇರೆಯೇ ಇತ್ತು. ಒಂದು ಜಮೀನಿನ ವಿಚಾರಕ್ಕೆ ಬಂದೆ. ನಾನೊಂದು ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಒಂದು ಜಮೀನಿನ ವಿಚಾರಕ್ಕೆ ಬಂದು ತೀರ್ಥಸ್ನಾನ ಮಾಡಿ ಏನು ಕೂಷ್ಮಾಂಡ ದೀಪ ಹಚ್ಚಿದೆ. ಮೊದಲನೇ ವಾರ ಹಚ್ಚಿದ್ದೀನಿ. 2ನೇ ವಾರಕ್ಕೆ ನಾನು ಏನು ಕೆಲಸಕ್ಕೆ ಬಂದಿದ್ದೆ ಅದರಲ್ಲಿ 50% ವರ್ಕ್ ಆಗಿದೆ. ಆಗುತ್ತಾ ಇಲ್ವಾ ಅನ್ನೋ ಮೂಢನಂಬಿಕೆನಲ್ಲಿ ಕಾಲಿಟ್ಟಂಥವಳು ನಾನು. ಎಲ್ಲರೂ ದೇವಸ್ಥಾನಕ್ಕೆ ಬರಬೇಕು. ಅಮ್ಮ ತುಂಬ ಪವರ್ಫುಲ್ಲು. ಅದು ನಾವು ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಅದು ಅವ್ರ ಸ್ವಂತಕ್ಕೆ ಅನುಭವಿಸ್ಬೇಕು. ಅದನ್ನು ಅನುಭವಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಯಾವುದೇ ಕಷ್ಟ ಇರಲಿ ದೇವಸ್ಥಾನಕ್ಕೆ ಬಂದರೆ ಮೊದಲನೇದು ಸಿಗೋದೇ ನಮಗೆ ನೆಮ್ಮದಿ. ನಾವು ಎಷ್ಟೇ ಲಕ್ಷ ಕೋಟಿ ಕೊಟ್ಟರು ನಮಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಬಟ್ ಈ ಜಾಗಕ್ಕೆ ಬಂದು ನಾವು ಏನೇ ಕಷ್ಟ ಹೇಳ್ಕೊಂಡ್ರು ನಮ್ಮ ಕಷ್ಟಕ್ಕೆ 100ಕ್ಕೆ 100 ಪರಿಹಾರ ಸಿಗುತ್ತೆ. ಇದಕ್ಕೆ ನಾನೇ ಉದಾಹರಣೆ. ದೇವರು ಅನ್ನೋರನ್ನ ನಂಬದೇ ಇರೋ ನಾನು ದೇವರಿದ್ದಾರೆ ಅಂತ ಮನಸ್ಫೂರ್ತಿಯಾಗಿ ನಂಬಿ ನನಗೆ ಯಾವಾಗ ಸಮಯ ಸಿಕ್ಕುತ್ತೆ ಸಮಯ ಸಿಕ್ಕಾಗೆಲ್ಲ ಬಂದು ಹೋಗ್ತಾ ಇರ್ತೀನಿ. 5 ವಾರ ದೀಪ ಹಚ್ಚಿದ್ದೀನಿ. 3 ವಾರ ಬೂದ್ಗುಂಬಳಕಾಯಿ ದೀಪ, 1 ವಾರ ನಿಂಬೆಹಣ್ಣಿನ ದೀಪ, 5ನೇ ವಾರ ಬೆಲ್ಲದ ಆರತಿ. ಅಷ್ಟರಲ್ಲಿ ನನ್ನ ಕಷ್ಟ ಎಲ್ಲ ಕರಗಿ ಒಂದು 50% ಒಂದು ತಕ್ಕ ಮಟ್ಟಿಗೆ ನೆಮ್ಮದಿ ಸಿಕ್ಕಿದೆ. ನನಗೆ ತುಂಬ ಮನಸ್ಸು ಶಾಂತಿಯಿಂದ ಇದ್ದೀನಿ. ಇವತ್ತು ನಾನು ಅಲೈವ್ ಆಗಿದ್ದೀನಿ ಅಂದರೆ ಅಮ್ಮನೇ ಕಾರಣ. ನನ್ನ ಹೆಸರು ಒಂಬಯ್ಯ ಅಂತೇಳಿ. ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಇದು 5ನೇ ವಾರ ಬಂದಿರೋದು. ಪಾಪ ದೇವಿ ಇದರಿಂದ ಪರವಾಗಿಲ್ಲ ಸರ್,
ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ದೃಷ್ಟಿ ದೋಷ ಥರ ಆಗಿತ್ತು ಸರ್. ಮತ್ತು ಹೆಲ್ತು ಪ್ರಾಬ್ಲಮ್ಮು, ಈ ಶುಗರು ಏನೋ ಮಾಟನೋ ಮಂತ್ರನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಂದು ಆರೋಗ್ಯ ಸರಿ ಇರಲ್ಲ ಸರ್. ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಸರ್ ಇವಾಗ ಅಮ್ಮನ ದೃಷ್ಟಿಯಲ್ಲಿ. 3 ವಾರ ಬಂದು ಬೂದುಗುಂಬಳಕಾಯಿ ದೀಪ ಹಚ್ಚಿದೆ, 4ನೇ ವಾರ ಬೆಲ್ಲದ ದೀಪ ಹಚ್ಚಿದೆ, ಈಗ 5ನೇ ವಾರ ಸರ್ ಇಲ್ಲಿ ಬಂದಿರೋದು. 5ನೇ ವಾರ ಬಂದಿದ್ದೀನಿ. ಕಣ್ಣದು ಸಮಸ್ಯೆ ಇತ್ತು, ಇಲ್ಲಿ ಬಂದು ಸ್ನಾನ ಅಮ್ಮನ ಇದ್ರ ಮೇಲೆ ತಲೆ ಮೇಲೆ ಇಟ್ಟು ಅಮ್ಮನ ನೀರು ಹಾಕಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್, ಚೇತರಿಸ್ಕೊಂಡಿದ್ದೀನಿ. ಆರೋಗ್ಯ ವಿಚಾರಕ್ಕೆ ನಾವು ಏನೇ ಅರ್ಕೆ ಸಲ್ಲಿಸಬೇಕು ಅಂದರೆ ಫಸ್ಟ್ ಮನಸ್ಸಿಂದ ನಾವು ಮಾಡಬೇಕು. ಮಾಡಬೇಕು ಅಂದಾಗ ತೀರ್ಥಸ್ಥಾನ ಆ ಎಮ್ಮಂದು ಶಿಲೆ ತಲೆ ಮೇಲೆ ಇಟ್ಟು ಆ ನೀರು ನಮಗೆ ಪ್ರೋಕ್ಷ ಆಯಿತು ಅಂದಾಗಲೇ ಬಾಡಿ ವೈಬ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಏನೇ ಕಾಯಿಲೆ ಇದ್ರೂ ಅದು ನಮ್ಮಿಂದ ನೆಗೆಟಿವ್ ಎನರ್ಜಿ ಆಚೆ ಹೋದಂಗೆ ಅನಿಸುತ್ತೆ. ನನಗೆ ಅನಿಸಿದೆ, ಬೇರೆಯವ್ರ ಫೀಲ್ ಹೇಗೋ ನನಗೆ ಗೊತ್ತಿಲ್ಲ. ಮೊದಲನೇ ಸ್ನಾನ ಮಾಡಿದಾಗಲೇ ಅವತ್ತಿಂದ ಇವತ್ತಿನವ್ರಿಗೆ ಯಾವಾಗ ಹುಷಾರು ಕೆಡುತ್ತೆ ನನಗೆ. ಇಲ್ಲಿವರೆಗೂ ನನಗೆ ಹುಷಾರು ಕೆಟ್ಟಿಲ್ಲ. ನಾನೊಂದು 4 ಮಂತ್ಸಿಂದ ಬರ್ತಿದ್ದೀನಿ, ಕಂಟಿನ್ಯೂಸ್ಲಿ ಬರ್ತಿದ್ದೀನಿ. ಇಲ್ಲಿಂದ ತೀರ್ಥ ತೊಗೊಂಡು ಹೋಗಿದ್ದೀನಿ ಮಕ್ಕಳಿಗೆ. ಹುಷಾರಿಲ್ದಿರೋ ನನ್ನ ಮಗನಿಗೆ ಹುಷಾರಾಗಿದೆ. ಇದು ನಾನು ಯಾರೋ ಹೇಳ್ಕೊಟ್ಟು ಹೇಳ್ತಾ ಇರೋದಲ್ಲ, ನನ್ಗೆ ಏನಾಗಿದೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾನು ಹೇಳ್ತಿದ್ದೀನಿ. ಮಗಳು ಅವ್ರ ವಿದ್ಯಾಭ್ಯಾಸ ಆಗ್ಬೋದು, ಅವ್ರ ಹೆಲ್ತ್ ಆಗ್ಬೋದು, ನನ್ನ ಕೆಲಸ ಕಾರ್ಯಗಳು, ಅಂಗಡಿ ಬಿಸ್ನೆಸ್ ಆಗ್ಬೋದು, ಪ್ರತಿಯೊಂದು ಹಂತವಾಗಿ ನನಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕೆಲವರೆಲ್ಲ ಸ್ವಲ್ಪ ದುಡ್ಡು ಕೊಡಬೇಕಿತ್ತು, ಅದೆಲ್ಲ ರಿಟರ್ನ್ ಆಗ್ತಿದೆ. ಸೊ ಚೆನ್ನಾಗಿದೆ. ಅಮ್ಮನ್ನ ನಂಬಬೇಕು, ನಂಬಿಕೆನೇ ದೇವರು. ಆ ಎಮ್ಮನ ಪವರ್ನ ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ ಸರ್, ನಾವು ತೃಣ ಮಾತ್ರ. ಆ ಎಮ್ಮನ ಪವರೇ ಬೇರೆ. ಏನೇ ಕಷ್ಟಕ್ಕೆ ಇಲ್ಲಿ ಕಾಲಿಟ್ಟರೆ ಖಂಡಿತವಾಗ್ಲೂ ಅವ್ರ ಕಷ್ಟ ಪರಿಹಾರ ಆಗಿ ಅವ್ರಿಗೆ ನಂಬಿಕೆ ಇಡಬೇಕು. ನಮ್ಮ ಪೂಜೆನ ಮನಸ್ಸಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಸಲ್ಲಿಸಿದ್ರೆ 100ಕ್ಕೆ 100 ನಡೆಯುತ್ತೆ. ಬನ್ನಿ ಒಂದ್ಸಲಿ ಎಲ್ಲರೂ ದೇವಸ್ಥಾನನ ನೋಡಿ. ನಿಮಗೆ ಈ ದೇವಸ್ಥಾನದ ಅಂಗಳದಲ್ಲಿ ಕಾಲಿಟ್ಟಾಗೆ ಒಂದು ವೈಬ್ರೇಷನ್ ಗೊತ್ತಾಗುತ್ತೆ. ಆಗ ನಾನು ಏನು ಮಾತಾಡಿದ್ದೀನಿ ನೆಕ್ಸ್ಟ್ ನೀವು ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ. ಜಾಸ್ತಿ ತಿಂಗಳನ್ಗಟ್ಲೆ ಬೇಕಾಗಲ್ಲ, ವಾರಗಳಲ್ಲೇ ನೀವು ಬಂದು ಇಲ್ಲಿ ನಿಂತ್ಕೋತೀರಾ. ಅಮ್ಮ ತುಂಬ ಪವರ್ಫುಲ್. ನಮಸ್ಕಾರ. ನಾವು ವರ್ಮಾವಿಂದ ಬರ್ತಾಯಿದ್ದೀವಿ, ಬೆಂಗಳೂರು ವರ್ಮಾವಿಂದ. ನಾವಿಲ್ಲಿ 3 ವರ್ಷದಿಂದ ಬರ್ತಾಯಿದ್ದೀವಿ. ನಾವೇನು ನೆನೆಸ್ಕೋತೀವಿ ಎಲ್ಲ ಕೆಲಸ ಇಲ್ಲಿ ಆಗ್ತವೆ. ಬಂದು ದೀಪಗಳು ಅಂಟಿಸ್ಬೇಕು, 9 ವಾರ ದೀಪ ಅಂಟಿಸ್ಬೇಕು. ನಾವು ಏನು ಕೇಳ್ಕೊಂಡು ಎಲ್ಲ ಕೆಲಸಗಳು ಆಗ್ತಾಯಿದ್ದಾವೆ. ನಮಗೂ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿವೆ, ನಮ್ಮ ಕಷ್ಟ ಸ್ವಲ್ಪ ನಿವಾರಣೆಗಳಾಗಿದೆ. ಜನಗಳಿಗೆ ಹೇಳೋದಷ್ಟೇ, ಏನೇ ಕಷ್ಟ ಇದ್ದರೂ ಬಂದು ಇಲ್ಲಿ ಕೇಳ್ಕೊಳ್ಳಿ, ಎಲ್ಲ ಕಷ್ಟ ನಿವಾರಣೆ ಆಗುತ್ತೆ, ಏನು ತೊಂದರೆ ಇಲ್ಲ. ಏನಾದರೂ ಕಾಯಿಲೆಗಳು ಅದೇ ಇದ್ದರೂ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಈ ಸ್ನಾನಗಳು ಮಾಡಿದ್ರೆ ನಿಮ್ಗೆ ಎಲ್ಲ ಥರ ರೋಗಗಳೆಲ್ಲ ನಿವಾರಣೆ ಆಗ್ತದೆ, ಕಷ್ಟಗಳ ನಿವಾರಣೆ ಆಗ್ತದೆ ಅಂತ ಹೇಳ್ತೀವಿ. ನಾವು 9 ವಾರ ಕುಂಬಳಕಾಯಿ ದೀಪಗಳು ಹಂಚ್ಬೇಕು. 9 ವಾರ ಬರಬೇಕು. 9 ವಾರ ಬಂದು ಕುಂಬಳಕಾಯಿ ದೀಪಗಳು ಹಂಚ್ಬೇಕು. 9 ವಾರ ಏನೇ ಕಷ್ಟಗಳಿದ್ದರೂ ಬಂದಿಲ್ಲಿ ಕೇಳ್ಕೊಳ್ಳಿದ್ಯಾ ಅಮ್ಮನ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಪರಿಹಾರ ಆಗುತ್ತೆ, ಕಷ್ಟದ ಪರಿಹಾರ ಆಗೇ ಆಗುತ್ತೆ. ಬೆಂಗಳೂರು ತುಳಸಿಟಳ್ಳಿ ವಾಸ ಮಾಡಿದ್ದೀವಿ. ನಾವು ಈ ಸುಮಾರು ಈ ದೇವಸ್ಥಾನಕ್ಕೆ 1 ವರ್ಷದಿಂದ ಬರ್ತಾ ಇದ್ದೀವಿ. ಈಗ ಈ ಸ್ನಾನ ಮಾಡೋದು ಯಾಕೆ ಅಂತಂದರೆ, ಏನಾದರೂ ದುಷ್ಟಶಕ್ತಿಗಳು ನಮ್ಮ ಮೇಲೆ ಪ್ರಹಾರ ಮಾಡೋಂಗಿದ್ರೆ, ಯಾರಾದರೂ ಕೆಟ್ಟದ್ದು ಮಾಡ್ಸಂಗಿದ್ರೆ ನಮ್ಮ ಮೇಲೆ, ನಾವು ಇಲ್ಲಿ ಬಂದು 3 ವಾರ ಬಂದು ಸ್ನಾನ ಮಾಡ್ಕೊಂಡ್ರೆ ಅದೆಲ್ಲ ನಮಗೆ ತಡೆ ಆಗುತ್ತೆ. ಮತ್ತು ಏನಾದರೂ ನಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಮೇಲಾಗುತ್ತೆ. ನಾವು ಅಂದ್ಕೊಂಡಿದ್ದು ಸ್ವಲ್ಪ ನಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಬಂದು 3 ವಾರ ಬಂದು ಇಲ್ಲಿ ಸ್ನಾನ ಮಾಡ್ತೀವಿ. ಮತ್ತು ಇಲ್ಲಿ 5 ವಾರ ದೀಪ ಹಚ್ತೀವಿ, 3 ವಾರ ಕುಂಬಳಕಾಯಿ ದೀಪ ಹಚ್ತೀವಿ, ಮತ್ತು 4ನೇ ವಾರ ನಿಂಬೆಹಣ್ಣು ದೀಪ ಹಚ್ತೀವಿ, 5ನೇ ವಾರ ಇದು ಬೆಲ್ಲದ ದೀಪ ಹಚ್ತೀವಿ. ಕಾರಣ ಏನಪ್ಪ ಅಂತಂದರೆ, ನಮಗೇನಾದರೂ ಕಷ್ಟಗಳಿದ್ರೆ ಕಷ್ಟಗಳು ಪರಿಹಾರ ಆಗ್ತವೆ ಮತ್ತು ಒಳ್ಳೆಯದಾಗುತ್ತೆ. ಮಕ್ಕಳಿಗೆ ನಾವು ಮದುವೆ ಆಗೋ ತಡೆದ್ರೆ ಮದುವೆ ಆಗುತ್ತೆ. ಏನಾದರೂ ಸಂತಾನ ಭಾಗ್ಯ ಅದರ ತೊಂದರೆ ಅದು ಸಂತಾನ ಭಾಗ್ಯ ಆಗುತ್ತೆ. ಎಲ್ಲ ಕಡೆ ಅನುಕೂಲ ಆಗೋದ್ರಿಂದ ನಾವು ದೀಪ ಹಚ್ಚೋದ್ರಿಂದ ಎಲ್ಲ ಥರ ಅನುಕೂಲ ಆಗುತ್ತೆ. ನಮಗೆ ನಮ್ಮದು ಕೋರ್ಟಲ್ಲಿ ಕೇಸ್ ಇತ್ತು, ಅದನ್ನು ನಾವು ಇಲ್ಲಿ ಬರ್ತಾ ಇದ್ದೀವಿ. ಬಂದು ಇಲ್ಲಿ ತಾಯಿನ ಬೇಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅದು ನಮ್ಮ ಕೋಸು ನಮಗೆ ಈಗ ಕೇಸಲ್ಲಿ ಅನುಕೂಲ ಆಗಿದೆ. ಭಾಳ ಪರವಾಗಿಲ್ಲ, ನಮಗೆ ಭಾಳ ಪವರ್ಫುಲ್ ಅನಿಸುತ್ತೆ.
ಇಲ್ಲಿ ಬಂದರೆ ನಮಗೆ ಏನೋ ಒಂಥರ ಒಳ್ಳೇದು ಅನಿಸುತ್ತೆ. ಅದನ್ನು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ಮಂಗಳವಾರ, ಭಾನುವಾರ, ಶನಿವಾರ, ಶುಕ್ರವಾರ ಊಟ ಇರುತ್ತೆ. ಇಲ್ಲಿ ಬಂದು ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ನಮಗೆ ತೃಪ್ತಿ ಸಿಗುತ್ತೆ ಊಟ ಮಾಡಿದ್ರೆ. ಪರವಾಗಿಲ್ಲ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅಮ್ಮನಿಂದ ನಮಗೆ ಅನುಕೂಲ ಆಗಿದೆ, ಪರವಾಗಿಲ್ಲ. ಅಮ್ಮನವ್ರನ್ನ ನಂಬಬೇಕು. ನಂಬಿದರೆ ಪರವಾಗಿಲ್ಲ. ಇಲ್ಲಿ ಎಲ್ಲ ಅಂದ್ಕೊಂಡಿದ್ದೆಲ್ಲ ನಮಗೆ ಆಗಿದೆ. ನನ್ನ ಮಗನಿಗೂ ಪ್ರಮೋಷನ್ ಸಿಕ್ಕಿದೆ, ಚಾರ್ಜು ಜಾಸ್ತಿ ಆಗಿದೆ, ಕಾರನ್ನು ತಗೊಂಡ್ವಿ, ಎಲ್ಲ ಅನುಕೂಲ ಆಗಿದೆ, ಅನುಕೂಲ ಆಗ್ತಾಯಿದೆ. ಈಗ ಮದುವೆ ಬಗ್ಗೆ, ನನ್ನ ಮಗನಿಗೆ ಮದುವೆ ಬಗ್ಗೆ ನಾವು ಕೇಳಬೇಕು ಅಂತೇಳಿ ಬಂದಿದ್ದೀವಿ. ಇದು 4ನೇ ವಾರ, 5ನೇ ವಾರ ಇದು. ಬೆಲ್ಲ ದೀಪ ಅಂಟಿಸ್ಬೇಕು, ಅಂಟಿಸ್ಬಿಟ್ಟು ಮತ್ತೆ ನೋಡೋಣ ಅಂತ. ಮಂಗಳ ಸ್ನಾನ 3 ವಾರ ಮಾಡಿಸ್ಬೇಕು. ಇಲ್ಲಿ 3 ವಾರ ಮಾಡಿಸಿದ್ರೆ ಪರವಾಗಿಲ್ಲ. ನಾವು ಇಲ್ಲಿ ದೇವಸ್ಥಳಕ್ಕೆ ಬಂದಾಗ 1 ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ಆರೋಗ್ಯ ಸಮಸ್ಯೆ ಇತ್ತು. ಈಗ ನಮಗೆ ಆರೋಗ್ಯ ಸಮಸ್ಯೆ ಎಲ್ಲ ಮುಗಿದಿದೆ. ಮತ್ತು ನಮ್ಮದು ಜನರ ಡ್ಯೂಟಿ ದಿವಸ ಜಾಸ್ತಿ ಆಗಿ ಭಾಳ ತೊಂದರೆ ಆಗಿತ್ತು. ಇಲ್ಲಿ ಬಂದರೆ ನಮಗೆ ಭಾಳ ಒಳ್ಳೆಯದಾಗಿದೆ. ಅದಕ್ಕೆ ನಾವು ಅಮಾವಾಸ್ಯೆ ದಿನ ಬಂದು ದೇವರದ ಉತ್ಸವ ನೋಡ್ಕೊಂಡು ಹೋಗ್ತೀವಿ. ಒಳ್ಳೆಯದಾಗಿದೆ, ನಮಗೆ ಬರ್ತಾನೆ ಇದೆ. ಇದ್ರ ಬಗ್ಗೆ ಪವಾಡ ಇದೆ. ಭದ್ರಕಾಳಿ ಎಂಬುದು ಏನು ಒಂದು ಶಕ್ತಿ ಇದೆ, ಅದು ಪವಾಡ ಶಕ್ತಿ ಇದೆ. ಅದರಿಂದ ನಮಗೆ ಜನರ ದೂರದಿಂದ ಬರ್ತಾ ಇರೋದು ಒಳ್ಳೇದಾದಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಒಳ್ಳೇದಾಗ್ತಾ ಇದೆ. ಭಾಳ ನಂಬಿಕೆ ಇಟ್ಟಿವಿ, ಇದು ನಮಗೆ ಭಾಳ ಒಳ್ಳೆಯದು ಆಗಿದೆ. ನನ್ನ ಹೆಸರು ಬದ್ರಿನಾಥ್ ಅಂತ, ನಮ್ಮೂರು ಚಿಂತಾಮಣಿ. ಇದು ನಾನು ಬರ್ತಾ 4ನೇ ಸಲ ಬರ್ತಾ ಇರೋದು. ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ನನಗೆ. ಆರೋಗ್ಯ ಸಮಸ್ಯೆಗೆ ಯಾರು ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಪಿಕಪ್ ಆಗ್ತಾ ಇದೆ. ಇದು 4ನೇ ಸಲ ಬಂದಿರೋದ್ರಿಂದ ಇನ್ನೂ ಅಷ್ಟು ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಈ ದೇವಸ್ಥಾನ ಮಹಿಮೆ ಚೆನ್ನಾಗಿದೆ. ಇಲ್ಲಿ ಬಂದಾಗ ಎಲ್ರಿಗೂ ಒಳ್ಳೆಯದಾಗಿದೆ. ಎಂಥ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಬಂದಿದ್ದು 4ನೇ ಸಲ ಆದ್ದರಿಂದ ನನಗೆ ಅರ್ಧ ಸ್ವಲ್ಪ ವಾಸಿಯಾಗಿದೆ. ಯಾರಿಗೆ ಕಷ್ಟ ಇರಲಿ, ಬಂದು ಆ ತಾಯಿನ ಹರಕೆ ಹೊತ್ಕೊಂಡ್ಬಿಟ್ಟು ದರ್ಶನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಹೋಗಿ ಎಲ್ಲ ಹರಕೆ ಆದಮೇಲೆ ಎಲ್ಲ ಕಷ್ಟಕ್ಕೆ ತಿರುತ್ತೆ. ನಿಮಗೆ ತೊಂದರೆ ಏನಿಲ್ಲ. ಅಮ್ಮ ಅಂತ ಪವರ್ಫುಲ್ ಇದ್ದಾರೆ. ಇಲ್ಲಿ ಯಾರಿಗೆ ಮಾಟ ಮಂತ್ರ ದೋಷ ಏನೋ ಇರಲಿ ಎಲ್ಲ ಹೋಗುತ್ತೆ. ಇಲ್ಲಿ ಸ್ನಾನ ಮಾಡಿದ ತಕ್ಷಣ ಆ ತಾಯಿ ತಲೆ ಮೇಲೆ ಇಟ್ಬಿಟ್ಟು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ತಕ್ಷಣ ಎಂಥ ದೋಷ ಇರಲಿ, ಎಂಥ ಮಾಟ ಮಂತ್ರ ಇರಲಿ, ಏನೇ ಇರಲಿ ಎಲ್ಲ ಪರಿಹಾರ ಆಗುತ್ತೆ ಇಲ್ಲಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.